ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಕರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ.
ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಪರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ, ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಪರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ, ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಪರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ, ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಪರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ, ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಪರೂರು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣ ಏನು, ಇಷ್ಟೊಂದು ದೊಡ್ಡ ದುರಂತ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾಲ್ತುಳಿತ ಏನ್ ನಡೀತಲ್ಲ, ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೈ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇಡೀ ಕರೂರಲ್ಲಿ ಈ ವಿದ್ಯುತ್ ಸಂಪರ್ಕ ಬಂದ್ ಆಗಿತ್ತು. ಒಂದು ಕಡೆ ಊಟ ಇಲ್ಲ, ನೀರಿಲ್ಲ, ಮತ್ತೊಂದು ಕಡೆಯಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಈ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ. ಕತ್ತಲಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದಾರೆ ನೂರಾರು ಜನ. ಏಕಾಏಕಿ ಕರೆಂಟ್ ಕಟ್. ಒಂದಷ್ಟು ಅನುಮಾನಗಳಿಗೆ ಸರ್ವಸಾಮಾನ್ಯವಾಗಿ ಕಾರಣ ಆಗುತ್ತೆ. ಕರೆಂಟ್ ಕಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದು